ನನ್ನ ಮಾರ್ಗದರ್ಶಿಗಳು ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ನನ್ನ ಸನ್ಮಿತ್ರರು, ಪಶ್ಚಿಮ ಭಾಗದ ನಿರ್ದೇಶಕರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದಂಥ ಸಾಮೇಗೌಡ್ರೆ, ಹಿರಿಯರಾದಂಥ ಪ್ರಕಾಶನವರೇ, ಇಲ್ಲಿ ನಮ್ಮ ಪ್ರಭಾಕರ್ ಅವರೇ, ಮುನ್ಸಾನಗೌಡ್ರೆ, ನರಸಿಂಹರೆಡ್ಡಿ ಅವರೇ, ಇನ್ನು ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಅಶೋಕ್ ಅವರೇ, ನಮ್ಮ ಲಕ್ಷ್ಮೀಪ್ರಿಯ ಮೇಡಮ್ ಅವರು, ಇನ್ನ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಹಾಲು ಉತ್ಪಾದಕರ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳೇ ಮತ್ತು ಈ ಕಚೇರಿಯ ಸಿಬ್ಬಂದಿ ವರ್ಗದವರೇ ಮತ್ತು ಡಿಎಂ ಅವರೇ, ಬಹಳಷ್ಟು ಸ್ವಾರಸ್ಯಕರವಾಗಿ ಈಗಾಗಲೇ ಪ್ರಭಾಕರ್ ಅವರು, ನಮ್ಮ ಪ್ರಕಾಶನ್ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈ ಹೈನುಗಾರಿಕೆ ಅಂತ ಏನ್ ಹೇಳ್ತೀವಿ, ಇದು ರೈತರ ಪಾಡಿಗೆ ಒಂದು ಜೀವನಾಡಿ. ಕಷ್ಟ ಕಾಲದಲ್ಲಿ ರೈತರನ್ನ ಹಿಡಿತಕ್ಕಂಥ ಒಂದು ಕ್ಷೇತ್ರ ಏನಾದರೂ ಇದ್ರೆ ಅದು ಹೈನುಗಾರಿಕೆ. ಯಾಕಂದ್ರೆ ಕೊರೋನಾ ಒಂದು ದಿನಗಳನ್ನು ಕೂಡ ನಾವು ಅಲ್ಲಿಂದ ಕೂಡ ಗಮನಿಸಿದಾಗ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರೈತರನ್ನ ಕೈ ಹಿಡಿದಿದ್ದು ಈ ಹೈನುಗಾರಿಕೆ. ಹಾಗಾಗಿ ಇಂಥ ಒಂದು ಒಳ್ಳೆ ಹಿನ್ನೆಲೆ ಇರ್ತಕ್ಕಂಥ ಹೈನುಗಾರಿಕೆಯನ್ನ ಉತ್ತಮ ರೀತಿಯಲ್ಲಿ ಒಂದು ಪರಿಶುದ್ಧವಾದಂತ ಒಂದು ಹಾಲನ್ನ ಶೇಖರಣೆ ಮಾಡಿ ಆ ಸಂಘವನ್ನು ಬಹಳ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಿ ಅದನ್ನ ಪುನಶ್ಚೇತನ ಮಾಡಿ ಒಳ್ಳೆ ಮಟ್ಟದಲ್ಲಿ ರೈತರಿಗೆ ಒಂದು ಏನು ಸಹಾಯ ಮಾಡುವಂತ ಒಂದು ಅವಕಾಶವನ್ನು ಕಲಿಸಿಕೊಡ್ತಕ್ಕಂಥ ಜವಾಬ್ದಾರಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿ ನಿಮ್ಮ ಕೈಲಿದೆ. ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳ್ತೀವಿ, ಯಾವುದೇ ಒಂದು ಸಂಘ ಬೆಳಿಬೇಕಾದ್ರೆ ಅದು ಪಕ್ಷಾತೀತವಾಗಿರ್ಬೇಕು, ರಾಜಕಾರಣ ಬೆರಿಬಾರ್ದು. ಆ ಪಕ್ಷ ರಾಜಕಾರಣವನ್ನು ಪಕ್ಕಕ್ಕೆ ಇಟ್ಟು ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಬಹಳ ಎತ್ತರಕ್ಕೆ ಬೆಳೀತದೆ. ಅದನ್ನ ಒಳ್ಳೆ ರೀತಿಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ಏನು ಜವಾಬ್ದಾರಿ ಅಧ್ಯಕ್ಷರಾದ ಮತ್ತು ಕಾರ್ಯದರ್ಶಿ ನಿಮ್ಮ ಮೇಲಿದೆ. ಒಳ್ಳೆ ರೀತಿಯಲ್ಲಿ ಆ ಸಂಘಗಳನ್ನ ಕೊಂಡೊಯ್ದು ಈ ತಾಲೂಕಿಗೆ ಒಂದು ಒಳ್ಳೆ ಕೀರ್ತಿಯನ್ನ, ನಿರ್ದೇಶಕರು ಕೂಡ ಒಂದು ಒಳ್ಳೆ ಕೀರ್ತಿಯನ್ನು ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಆದ್ಮೇಲೆ ಭಗವಂತ ಒಮ್ಮೊಮ್ಮೆ ಪ್ರತಿಯೊಬ್ಬರಿಗೂ ಒಂದೊಂದು ಅಧಿಕಾರವನ್ನು ಕೊಡ್ತಾನೆ. ಅವರು ತೀರೋದ್ಮೇಲೆ ಕೂಡ ಅವ್ರ ಕೆಲಸಗಳು ಮಾತಾಡ್ತಾರೆ. ಅವರೆಲ್ಲ ಅಂತ ಕೂಡ ದೈಹಿಕವಾಗಿ ಅವರೆಲ್ಲ ಅಂತ ಕೂಡ ಅವ್ರ ಕೆಲಸಗಳು ಮಾತಾಡ್ತಾರೆ. ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಕ್ಕಂಥದ್ದು ಎಂ ಎ ಕೃಷ್ಣಪ್ಪನವರು ಈ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿರ್ತಕ್ಕಂಥ ಮಹನೀಯರು. ಡೆನ್ಮಾರ್ಕ್ ಹೋಗಿ ಸೀಮೆ ಹಸುಗಳನ್ನು ತಂದು ಒಂದು ಕ್ಷಣ ಇದರಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿರ್ತಕ್ಕಂಥ ಒಂದು ಮಹಾನ್ ಭಾವ. ಅಷ್ಟೇ ಅಲ್ಲ, ಗುಟ್ಟಳ್ಳಿಯಲ್ಲಿ ಆ ಕಾಲಕ್ಕೆ ಬಡಬಗ್ಗರು ಏನು ಮದುವೆ ಇಂಥದ್ದು ಮಾಡಬೇಕಾದ್ರೆ ಅದನ್ನ ದೂರಾಲೋಚನೆ ಇಟ್ಕೊಂಡು ಅಲ್ಲಿ ಒಂದು ಏನು ಕಲ್ಯಾಣ ಮಂಟಪಗಳನ್ನ ಕಟ್ಟಿಸಿ ಬಡಬಗ್ಗರು ಕೂಡ ಅಲ್ಲಿ ಮದುವೆಗಳನ್ನ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದಂಥವ್ರು. ಇವತ್ತು ಸುಮಾರು BML ಅಲ್ಲಿ 10,000 ಮನೆತನಗಳು ಇವತ್ತು ಅವರು ಫೋಟೋ ಇಟ್ಟು ಕೆಲಸ ಪೂಜಿಸ್ತಾ ಇದೆ. ಅನೇಕ ಮಹನೀಯರಿಗೆ, ಹುಡುಗರಿಗೆ ಉದ್ಯೋಗ ಅವಕಾಶಗಳನ್ನು BML ಕೊಡಿಸಿರ್ತಕ್ಕಂಥವ್ರು, ಮುಳಬಾನಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿಸಿರ್ತಕ್ಕಂಥವ್ರು. ಆದ್ರೆ ಎಂ ಎ ಕೃಷ್ಣಪ್ಪನವರು ಇವತ್ತು ನಮ್ಮ ಮುಂದಿಲ್ಲ. ಆದ್ರೆ ಅವರ ಅಧಿಕಾರಿ ಅವಧಿಯಲ್ಲಿ ಇಡೀ ತಮ್ಮ ಜೀವನವನ್ನ ಜನರಿಗಾಗಿ ಮುಡಿಬಿಟ್ಟು ಅವ್ರು ಸತ್ತೋದ್ರು ಕೂಡ